ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ವೈರಲ್ ರೆಸಿಪಿ ಮಾಡ್ತಿದ್ದೇನೆ, ಇಫಾ ಚಿಕನ್ ಅಂತ. ಎಲ್ಲರಿಗೆ ಗೊತ್ತಿರಬಹುದು. ನಾನು ಆಕ್ಚುಲಿ ಇದು ಮಾಡ್ಲಿಕ್ಕೆ ಇರ್ಲಿಲ್ಲ, ನಂಗೆ ಬೇಡ ಇತ್ತು. ಅಂದ್ರೆ ವೈರಲ್ ಆಲ್ರೆಡಿ ಆಗಿದೆ ಅಲ್ಲ, ಮತ್ತೆ ಇನ್ನೊಮ್ಮೆ ಯಾಕೆ ನಾನು ಮಾಡೋದು ಅಂತ. ಆದ್ರೆ ನನ್ನ ಮಗಳು ಹೇಳಿಲ್ಲ, ಅವಳು ಅದು ಮಾಡಿ ನಂಗೆ ಕೊಡಿ ಅಂತ ಹೇಳಿ, ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ಲು. ಸೊ ಅದಕ್ಕೆ ನಾನು ಮಾಡ್ತಿದ್ದೇನೆ. ಆದ್ರೆ ವರ್ತ್ ನಾನು ಮಾಡಿದ್ದು, ಅಷ್ಟು ಟೇಸ್ಟಿಯಾಗಿ ಬರ್ತದೆ ಇದು. ನೀವು ಮಕ್ಕಳಿಗೆಲ್ಲ ಮಾಡಿ ಕೊಡಿ, ತುಂಬಾ ಖುಷಿ ಆಗ್ಬೋದು ಅವ್ರಿಗೆ ತಿನ್ಲಿಕ್ಕೆ. ಇದು ರೆಸಿಪಿನ ಮತ್ತೆ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ ಸ್ವಲ್ಪ ಜಾಸ್ತಿ ಉಂಟು, ಸ್ವಲ್ಪ ಕಾಸ್ಟ್ಲಿ ಟೈಪ್ ಉಂಟು. ಆದ್ರೆ ವರ್ತ್ ಮಾಡೋದಕ್ಕೆ ತುಂಬಾ ವರ್ತ್ ಅಂತ ಹೇಳ್ತೇನೆ ನಾನು, ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಇಫಾ ಚಿಕನ್ ಮಾಡ್ತಿದ್ದೇನೆ. ತುಂಬಾ ಒಳ್ಳೇದು ಬರ್ತದೆ, ಟ್ರೈ ಮಾಡಿ ನೋಡಿದನ್ನು. ಮೊದಲಿಗೆ ನಾನು ಚಿಕನ್ ದೊಡ್ಡ ದೊಡ್ಡ ಪೀಸ್ ಇಟ್ಕೊಂಡಿದ್ದೇನೆ, ಅದಕ್ಕೆ ಕಟ್ ಹಾಕಿದ್ದೇನೆ. ಒಂದು ಪಾತ್ರೆಗೆ 1 ಕಪ್ ಕರ್ಡ್ ಮೊಸರು, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಈ ಚಿಕನ್ಗೆ ಇದನ್ನು ಚೆನ್ನಾಗಿ ಕೋಟ್ ಮಾಡಿ, ಒಳ್ಳೆಯಾಗಿ ಕೋಟ್ ಮಾಡಬೇಕು. ಎಲ್ಲ ಚಿಕನ್ಗೆ ನಾನು ಕೋಟ್ ಮಾಡ್ತಿದ್ದೇನೆ ಮಸಾಲವನ್ನು. ಇದನ್ನೊಂದು 30 ಮಿನಿಟ್ಸ್ ಇಡೀರಿ. ಹೀಗೆ 30 ಮಿನಿಟ್ಸ್ ಆದ ನಂತರ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಆಯಿಲ್ ಹಾಕಿ, ಮತ್ತು ದೊಡ್ಡ ಪೀಸ್ ಬಟರನ್ನು ಹಾಕಿ, ಈ ಚಿಕನನ್ನು 2 ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತೆ ಹೈ ಫ್ಲೇಮಲ್ಲಿ ಕುಕ್ ಮಾಡಬೇಡಿ, ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು, ಕವರ್ ಮಾಡಿ. ಆಗ ಒಳ್ಳೆ ಬೇಯ್ತದೆ ಕೂಡ, ಮತ್ತೆ ಒಳ್ಳೆ ಚೆನ್ನಾಗಿ ಬೇಯ್ತದೆ. ಇದಕ್ಕೊಂದು ವೈಟ್ ಗ್ರೇವಿ ಮಾಡಲಿಕ್ಕೆ ಉಂಟು. ಅದಕ್ಕೆ ನಾನು 3 ಅಥವಾ 4 ಕ್ಯೂಬ್ಸ್ ಇರ್ತದಲ್ಲ ಚೀಸ್ ಇದು, ಅದನ್ನು ಹಾಕಿ, ಮತ್ತೆ 2 ಬಾಯ್ಲ್ ಎಗ್ ಇದು ವೈಟ್ ಪಾರ್ಟ್ ತಗೊಂಡು ಅದನ್ನು ಹಾಕಿ, ಒಂದು ದೊಡ್ಡ ಪೀಸ್ ಬಟರನ್ನು ಹಾಕಿ, ಅರ್ಧ ಕಪ್ ಅಷ್ಟು ಫ್ರೆಶ್ ಕ್ರೀಮ್, ನಾಲ್ಕು ಟೀ ಸ್ಪೂನ್ ಮಯೋನೀಸ್, ಅರ್ಧ ಕಪ್ ಹಾಲು, ಮತ್ತೆ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕಿ, 1 ಟೀ ಸ್ಪೂನ್ ಶುಗರನ್ನು ಹಾಕಿ. ಉಪ್ಪು ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನೀಗ ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಒಳ್ಳೆ ಸ್ಮೂತ್ ಆಗುವ ತನಕ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ಇಷ್ಟುವರೆಗೆ ಗ್ರೈಂಡ್ ಮಾಡಬೇಕು. ಈಗ ನಮ್ಮ ಚಿಕನ್ ಎಲ್ಲ ರೆಡಿ ಆಗಿದೆ, ಕುಕ್ ಆಗಿದೆ ಚೆನ್ನಾಗಿ. ಈಗ ಈ ಮಿಕ್ಸ್ಚರ್ ಅನ್ನು ಇದಕ್ಕೆ ಹಾಕುವ. ಫುಲ್ ಕವರ್ ಮಾಡಿ ಚಿಕನ್ ಅನ್ನು. ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕವರ್ ಮಾಡಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಇದನ್ನು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ನಮ್ಮ ಇಫಾ ಚಿಕನ್ ರೆಡಿ ಆಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ, ಟ್ರೈ ಮಾಡಿ ನೋಡಿ. ರೆಸಿಪಿ ನೋಡಿದ್ರಲ್ವಾ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಮಸ್ತ್ 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 ಟ್ರೈ ರೆಸಿಪಿ ಇದು. ಪ್ಲೀಸ್ ಈ ರೆಸಿಪಿಯನ್ನು ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ, ಮತ್ತೆ ನನಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.